5 ಟೈಮು ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಒಂದು ಬ್ರೇಕ್ ಕೊಡಲ್ದಂಗೆ ನೆಕ್ಸ್ಟ್ ಬ್ರೇಕ್ ಎಲ್ಲ ಇಲ್ಲೇ ರೆಡಿ ಮಾಡಿ ಬಂದಿದ್ದೀವಿ. ನೋವೇನಾಗಲ್ಲ ಅದು. ಏನಿಲ್ಲ, ಅದು ನ್ಯಾಚುರಲ್ ಲೀಡರ್ ಆದ್ರಿಂದ ಇವೆಲ್ಲ ನ್ಯಾಚುರಲ್ ಆಗಿ ಬರ್ತವೆ. ನ್ಯಾಚುರಲ್ ಲೀಡರ್ ಎಕ್ಸ್ಪ್ರೆಷನ್. ಸೂಪರ್ ಲೀಡರ್ ಅಣ್ಣ ಇದು. ವನ್ಯಜೀವಿ ನೋಡ್ರಿ, ಅಲ್ಲೊಂದು ವನ್ಯಜೀವಿ ಕುಣ್ಕಂಬಾರಕ ಜಿಂಕೆ ಲಾಸ್ಟ್ ಅಸೆಂಟ್ ಗುರು, ಲಾಸ್ಟ್ ಅಸೆಂಟ್. ಸೊ ಕುಮಾರ ಪರ್ವತ ಹತ್ತೋಕ್ಕೆ ಕ್ರೂ ಬೇಕು ಅಂತ ದಾವಣಗೆರೆಗೆ ಹೊರಟ್ವಿ. ಅಲ್ಲಿ ಚಿರಂತನ್ನು ಮತ್ತು ಚಿನ್ಮಯಿನ ಕರ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಇತ್ತು. ಆದರೆ ಚಿರಂತನ್ 10ನೇ ಕ್ಲಾಸು ಮನೇಲೆಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡೀತು. ಸಂಜೆ 7:30 ಆಗಿತ್ತು ಆಗಲೇ ಎಲ್ಲರೂ ಒಪ್ಪೋ ಅಷ್ಟೊತ್ತಿಗೆ. ಸೊ ಆಗ ಬುಕ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಚಳ್ಳಕೆರೆಗೆ ಬಂದ್ವಿ. ಕ್ಯಾಪ್ಟನ್ ನಾನೇ ಲೀಡರ್ ಇದ್ದೀನಿ ಇಲ್ಲಿ. ಜೀವನ್ ಸ್ಪಾರ್ ಎಲ್ಲಾರ್ದು ಜವಾಬ್ದಾರಿ ನಮ್ದೇ ಇದೆ. ಸೊ 6 ಜನ ಬೆಳಿಗ್ಗೆ 4:15 ಎದ್ದು ಎಲ್ಲ ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ 6 ಗಂಟೆ ಆಯಿತು. ನಾವೆಲ್ಲ ಹೊರಟು ತಿಂಡಿನ ಹಿರಿಯೂರಲ್ಲಿ ಸೂರ್ಯ ಹೋಟ್ಲಲ್ಲಿ ತಿನ್ನೋದು ಅಂತ ಡಿಸೈಡ್ ಮಾಡಿ ಎಲ್ಲ ಕಾರಲ್ಲಿ ಕೂತು ನಮ್ಮ ಪಯಣ ಶುರು ಮಾಡಿದ್ವಿ. ಹೋಗ್ಲಿ, ಈಗ ಎಲ್ಲಿಗೆ ಹೋಗ್ತಿದೀವಿ, ಏನೇನಾಯ್ತು ಪ್ಲಾನ್ಸ್? ಭಾರಿ ಮೋಟಿವೇಶನ್ ಪ್ರದೀಪೇಶ್ವರ್ ಚಿನ್ಮಯ ಈಶ್ವರಿ ನಾವಿವತ್ತು ಕವಿ ಅಮ್ಮ ಏನು ದೊಡ್ಡ ಬೇಕ್ರಿ ಚಿಕ್ಕ ಬೇಕ್ರಿ ನಿಲ್ಲಿಸ್ತಲ್ಲ. ಅಲ್ಲೊಂದ್ಸತಿ ನಿಲ್ಲಿಸ್ರಿ. ಏನಾಯ್ತು? ಇನ್ನೊಂದ್ಸತಿ ತಿಂತಾನೆ ಬೇಕಿರ. ನೀನು ಫಸ್ಟ್ ಇಂದ ಹೇಳಿದ್ನಲ್ಲಪ್ಪ, ನಾವೀಗ ಕೊಟ್ಟಿಗೆ ಆರಕ್ಕೆ ನೀರ್ ದೋಸೆ ತಿನ್ಕೊಂಬರಕ್ ಹೋಗ್ತೀವಿ. ಅಷ್ಟೇ ಹೇಳಿ ಮುಗಿಸಿದ್ರೆ ಅಷ್ಟೇ. ಅದಾದ್ಮೇಲಿಂದೆಲ್ಲ ಆಮೇಲೆ ಆಯ್ತಾ. ಸೊ ತಿಂಡಿ ತಿಂದು ಎಲ್ಲೂ ಬ್ರೇಕ್ ಕೊಡದೆ ಹಾಗೆ ಹೋಗ್ತಾ ಇದ್ವಿ. ಬೇಲೂರಲ್ಲಿ ಮೈನ್ ಸರ್ಕಲಲ್ಲಿ ಎಳ್ಳಿಕಾಯಿ ಸೋಡಾ ಜ್ಯೂಸ್ ಸಿಗುತ್ತೆ ಅಂತ ಕಾಣ್ತು. ಸೊ ಅಲ್ಲಿ ನಿಲ್ಲಿಸಿ ಟ್ರೈ ಮಾಡೇ ಬಿಡೋಣ ಅಂತ ಅದನ್ನೆಲ್ಲ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಹೋದರೆ ಟ್ರೈ ಮಾಡಿ. ಸೊ ಬೇಲೂರಿಂದ ಹೊರಟು ನಾವು ಊಟಕ್ಕೆ ಕೊಟ್ಟಿಗೆ ಆಹಾರಕ್ಕೆ ಹೋಗೋಣ ಅಂತ ಶುರು ಮಾಡಿದ್ವಿ. ಮತ್ತು ಕೊಟ್ಟಿಗೆ ಆಹಾರ ರೀಚ್ ಆಗೋದ್ರೊಳಗೆ 12:45 ಆಗಿತ್ತು. ಅಲ್ಲಿಂದು ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿ ನಿಲ್ಲಿಸಿ ತಿಂದ್ವಿ. ತುಂಬ ಚೆನ್ನಾಗಿತ್ತು ಕೂಡ. ನಾನು ಚೆನ್ನಾಗಿಲ್ಲ ಅಂತ ಹೇಳಿ 1-2 ವರ್ಷ ಆಗಿದೆ. ಏನಾದರೂ ಒಂದು ಚೆನ್ನಾಗಿಲ್ಲ ಗುರು, ಫುಲ್ ಚೆನ್ನಾಗಿದೆ. ಆಯ್ತು, ಈಗ ತಿಂತೇನೆ ಹೋಗ್ಲಿ. ನೆಕ್ಸ್ಟ್ ಡೇ ವೆದರ್ ಫೋರ್ಕಾಸ್ಟಲ್ಲಿ ಮಳೆ ಇದ್ದಿದ್ದರಿಂದ ಟ್ರೆಕ್ ಮಾಡುವಾಗ ಬೇಕಾಗುತ್ತೆ ಅಂತ ಅಲ್ಲೇ ಕೊಟ್ಟಿಗೆ ಆಹಾರದಲ್ಲೇ ಪುಂಚ ಕೂಡ ನಾವೆಲ್ಲರೂ ಒಂದೊಂದು ತೊಗೊಂಡ್ವಿ. ಸೊ ಅಲ್ಲಿಂದ ಎಲ್ಲರೂ ವೆದರ್ ತುಂಬ ಚೆನ್ನಾಗಿದ್ದರಿಂದ ಎಲ್ಲ ವೆದರ್ ಎಂಜಾಯ್ ಮಾಡ್ಕೊತ ಧರ್ಮಸ್ಥಳದ ಕಡೆಗೆ ಚಾರ್ಮುಡಿ ಘಾಟ್ ಇಳಿತಾ ಹೊರಟ್ವಿ.
ನೋಡು. ಹತ್ತಣ ಮಜಾ ನಿಜವಲ್ಲೂ ಬರುತ್ತೆ. ಸೆಲ್ಫಿ ತೆಗಿ ಸೆಲ್ಫಿ ತೆಗಿ ಏನ್ ಸಣ್ಣ? ಮಾಡ್ಕೊಂಡ ಹಿಡ್ಕ ಕ್ಲೀನ್ ಹಿಡ್ಕ. ಬಿಟ್ಬಿಡ್ರ ಮಗಪ್ಪ 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 ಕುತ್ಕೊಂಡ ಏನಣ್ಣ ನೀನು ತೋರ್ಸಕ್ಕೆ ಆಯ್ತಾ? ಸೆಲ್ಫಿ ತೆಗಿಬೇಕಿತ್ತು ಕ್ರೀಸ್ ಆಯ್ತು. ಏನಾಗಲ್ಲ ಬಿಡೋಣ ಅಣ್ಣ. ನಿಂತ್ಕೊಂಡು ಕೊಟ್ಟಿಲ್ಲ ಕ್ರಿಸ್ತಿ ಅಲ್ಲಣ್ಣ. ಸೆಲ್ಫಿ ಅವ್ರದ್ದು ಕವರ್ ಮಾಡು, ಅವ್ರದ್ದೇ ಬೇಕಿದೆ. ಹೆಂಗಿದೆ ಅಣ್ಣ ಡ್ರೈವು ಶರ್ಮುಳಿ ಘಾಟ್? ಆಯ್ತಣ್ಣ ಆಯ್ತು. ಚಾರ್ಮುಡಿ ಘಾಟಲ್ಲಿ ತುಂಬಾ ಕರ್ವ್ಸು ತುಂಬಾ ಡೇಂಜರಸ್ಸು. ಸೊ ನಿಧಾನಕ್ಕೆ ಓಡಿಸಿದ್ರೆ ಒಳ್ಳೆಯದು. ತುಂಬ ಆಕ್ಸಿಡೆಂಟ್ಸ್ ಡೈಲಿ ಆಗ್ತಾನೆ ಇರ್ತವೆ. ಎಲ್ಲಿ ಗುದ್ದಿಯವ್ರು ಬಂದು ಇದು ಗಾಡಿ ಐತಲ್ಲ ಇಲ್ಲಿ ಮಸ್ತ್ ಆಯ್ತು. ನಮ್ಮಣ್ಣ ನಿಂತ್ಕೊಂಡಿಲ್ಲ, ಅದೊಂದು ಬೇಜಾರಾಗ್ತಾ ಇತ್ತು. ಅಷ್ಟು ಬಿಟ್ರೆ ಸೈಕಲ್ ಹಚ್ಬೇಕು ಅನ್ನೋ ಕೋರಿಕೆ ಬರ್ತಿದೆ. ಇದು ಒಳ್ಳೆ ಪಾಯಿಂಟ್. ಐ ಥಿಂಕ್ ಹತ್ಸೋದಕ್ಕಿಂತ ನಮ್ಮ ಚಿರುದು ಅಲ್ಟಿಮೇಟ್ ಡಿಸೈರ್ ಇತ್ತಂತೆ ಕಾಫಿ ಕುಡಿಯೋದು. ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಗ್ಯಾಂಗು ಬಂದಿದ್ದೀವಿ. ನಮ್ಮ ಟೀಮ್ ಲೀಡರ್ ಜೀವನ್ ಸ್ಪ್ಯಾರೋ ಚಾಟ. ಮಧ್ಯಾಹ್ನ ಸುಮಾರು 2:30 ಅಷ್ಟೊತ್ತಿಗೆ ಧರ್ಮಸ್ಥಳ ರೀಚ್ ಆದ್ವಿ. ಕಾರ್ ಮ್ಯೂಸಿಯಂ ನೋಡಿಕೊಂಡು ರೂಮ್ ಹುಡ್ಕೋಣ ಅಂತ ಸಾಕೇತ ಲಾಡ್ಜ್ ಕಡೆಗೆ ಹೋದ್ವಿ. ಯಾಕೆ ಉಳ್ಕೊಳ್ಳಿಲ್ಲ ಅದನ್ನಾದ್ರೂ ಹೇಳು. ಇಲ್ಲಿ ಬೆಳಿಗ್ಗೆ ಎದ್ದು ಬೆಳಿಗ್ಗೆ 1.5 hour ಜರ್ನಿ ಇದೆ. ಎಲ್ಲಿಂದ? ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿಸಿ ಚಿರುನ 3/4 ಗಂಟೆ ವಾಶ್ರೂಮಲ್ಲಿ ಕೂರಿಸಿ ಕರ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ ಅಂತ ಡಿಸೈಡ್ ಮಾಡಿ ಗ್ರೂಪ್ ಡಿಸ್ಕಷನ್ ಮಾಡಿ ಫೈನಲಿ ಫಿಕ್ಸ್ ಆಗಿ ಗುರು ಇಲ್ಲಿ ಮಲಗಿದ್ರೆ ಆಗಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಮಲಗೋಣ. ಕುಕ್ಕೆಗೆ ಹೋಗ್ತಾ ದಾರಿಯಲ್ಲಿ ಎಲ್ಲ ಕಡೆ ಫುಲ್ ಜಾರ್ ಸೋಡಾ ಕಾಣಿಸ್ತಾ ಇತ್ತು. ಅದೇನು ಅಂತ ಗೊತ್ತಿರಲಿಲ್ಲ, ಟ್ರೈ ಮಾಡೇ ಬಿಡೋಣ ಅಂತ ನಿಲ್ಲಿಸಿ ನಾವು ಟ್ರೈ ಮಾಡಿದ್ವಿ. ಚೆನ್ನಾಗೇ ಇತ್ತು, ಕುಡಿಬೋದು. ಆದರೆ 50 ರೂಪೀಸ್ ಒಂದು ಗ್ಲಾಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಚಿರುಗೆ ಭಾಳ ಇಷ್ಟ ಅಂತ ನಮ್ಮ ಕೈಲಿ ನೋಡೋಕ್ಕಾಗ್ದಲೇ ನನಗೆ ಕರ್ಕೊಂಡ್ಬಂದಿದ್ದೆ. ಮಸ್ತ್ ಆಯ್ತು ಕಣ ಸರ್. ಬಹಳ ಚೆನ್ನಾಗಿತ್ತು ಕುಕ್ಕೆಗೆ ಸುಮಾರು 6 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಷಷ್ಠಿಗೆ ಎಲ್ಲ ಪ್ರಿಪ್ರೇಷನ್ ನಡೀತಿದ್ರಿಂದ ಫುಲ್ ಕಲರ್ಫುಲ್ ಆಗಿತ್ತು ಸಿಟಿ. ಲಾಡ್ಜ್ ಹುಡ್ಕೋಕೆ ಸ್ವಲ್ಪ ಕಷ್ಟ ಆಯಿತು. ಆದರೂ ಕೊನೆಗೆ ಅಲ್ಲಿ ಎಲ್ಲ ಕಡೆ ಕೇಳಿ ಅಕ್ಷರ ಲಾಡ್ಜಲ್ಲಿ ರೂಮ್ ಸಿಕ್ತು. ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿತ್ತು, AC ಕೂಡ ಇತ್ತು. 600 ರೂಪಾಯಿಗೆ 4 ಬೆಡ್ರೂಮ್, 6 ಜನನೂ ಒಂದೇ ರೂಮಲ್ಲಿ ಇದ್ವಿ. ದೇವಸ್ಥಾನದಲ್ಲೇ ಪ್ರಸಾದ ಮಾಡೋಣ ಅಂತ ಹೋಗಿದ್ವಿ 7:15ಕ್ಕೆ. ಆದರೆ ಪ್ರಸಾದ 8 ಗಂಟೆಯಿಂದ ಇರೋದ್ರಿಂದ ಅಲ್ಲೇ ಕುತ್ಕೊಂಡು ಲೈನಲ್ಲಿ ನಿಂತ್ಕೊಬೇಕಾಯ್ತು. ಅಲ್ಲಿಂದ ಇದ್ದ ಹುಡುಗರ ಜೊತೆ ಎಲ್ಲ ಆಟ ಆಡಿಕೊಂಡು 8 ಗಂಟೆ ತನಕ ಕಾಲ ಕಳೆದು ಪ್ರಸಾದ ಮಾಡಿದ್ವಿ. ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ. ಊಟ ಹೆಂಗಿತ್ತು ಅಂದರೆ ಹಂಗಿತ್ತು. ಸಾರು ಮಾತ್ರ ಸೂಪರು.
ಕುಕ್ಕೆ ಎರಡು ಸುಬ್ರಹ್ಮಣ್ಯ ಸಾಂಬಾರ್ ಇತ್ತು ಅದ್ರಲ್ಲಿ ಯಾವುದು? ಒಂದು ರಸಮು, ಒಂದು ಸಾಂಬಾರು, ಮಜ್ಜಿಗೆ ಭಾಳ ಕೊಟ್ಟಿಲ್ಲ ಅನ್ನೋ ಬೇಸರ ಇದೆ. ಆದರೆ ಸಾರು ಮಾತ್ರ ಸಾಟಿನೇ ಇಲ್ಲ. ಬೇಡಪ್ಪ ನಮಗೆ ರವೆ ಉಂಡೆ ಬೇಕಿತ್ತು. ಅವರು ಅಲ್ಲಿ ಹೋಗಿ ಕೇಳಿದ್ರೆ ರವೆ ಉಂಡೆನೂ ಇಲ್ಲ, ಏನೂ ಇಲ್ಲ, ಬರೀ ಲಾಡು ಇದೆ, ಪಂಚ ಕಜ್ಜಾಯ. ಏನಾಗ್ತಿದೀವಿ ಅಣ್ಣ ಈಗ? ಏನು ರೆಡಿ ಮಾಡ್ತಿದ್ದೀವಿ? ಲಿಂಬಳ ಹಾಕಿ ಮಾಡಿಸಿಲ್ಲಪ್ಪ. ಹೌದಾ? ಸಾಲ್ಟ್ ಹಾಕ್ತಾ ಇದ್ದೀವಿ. ಕ್ಯಾಪ್ಸ್ ಕುಕಿಂಗ್ ಕಂಪ್ನಿದು. ಇಟ್ ಈಸ್ ನಾಟ್ ಅ ಪೇಡ್ ಪ್ರಮೋಷನ್. ಅಣ್ಣ ಹೆಂಗೆ ಯೂಸ್ ಮಾಡ್ಬೇಕು ಟ್ವಿಟರ್ ಅಣ್ಣ? ನಾಳೆ ಲೈವ್ ಹೇಳ್ಬೇಕಣ್ಣ ನೀನೀಗ. ಲಿಂಬಳ ಎಲ್ಲೆಲ್ಲ ಹತ್ಕೊಂಡಿರತ್ತೆ ಹಂಗೆ ಒರ್ಸ್ಕೋಬೇಕಷ್ಟೇ ಕಂಡ್ರೆ. ಬರೋ ಒರೆಸ್ಕೊಳ್ಳೋದಾ? ಇವಾಗ ಬೆಳಿಗ್ಗೆ 6 ಗಂಟೆ. ನಾವು ಎಲ್ಲ ಪ್ಯಾಕ್ ಮಾಡಿಕೊಂಡು ತಿಂಡಿ ಹುಡ್ಕೊಂಡು ಹೊರಟಿದ್ವಿ. ಸರಿ ಸಿಗುತ್ತಂತೆ. ಹುಡುಗರು ರೆಡಿ ಆಗ್ರೋ ಅಂದು 4 ಗಂಟೆಯಿಂದ ಇವಾಗ ರೆಡಿ ಆಗಿದ್ದಾರೆ. ಲೆಸನ್ ಫಾರ್ ದ ಡೇ ಅಂದ್ರೆ ಚಿರುನ ಮತ್ತೆ ಚಿನ್ಮಯ ಇಬ್ರು 2 ಅವರ್ ಮುಂಚೆ ಎದ್ದೇಳಿಸ್ಬೇಕು. ಅದು ಇವತ್ತಿನ ಸ್ಟಾರ್ಟ್ ಆಫ್ ದಿ ಡೇ. ಇವಾಗ ಇಲ್ಲಿ ಪಲಾವ್ ತಿಂದಿದ್ವಿ, ನಮಗೇನೋ ಭಾಳ ಇಷ್ಟ ಆಗಿದೆ. ಎಷ್ಟು ಪ್ಯಾಕ್ ಕಟ್ಸ್ಕೊಂಡ್ವಣ? 8 ಪ್ಯಾಕ್ 10 ಕಟ್ಸ್ಕೊಬೇಕು ಅಂತಿದ್ವಿ. ಜಗಳ ಆಡಿ 8 ನಿಲ್ಸಿದ್ದೀವಿ. ಅದೇನಾದ್ರು ಕಮ್ಮಿ ಬಿದ್ದರೆ ಅದರ ಪರಿಣಾಮ ಗಂಭೀರವಾಗಿರುವುದಾಗಿ ಕಂಡು ಬರುತ್ತದೆ. ಗಂಭೀರದೇನಿಲ್ಲ, ಅಕ್ಕ ಜೀವನ ಹೇಳಿದಾರೆ. ಕೈ ಕೊಡ್ತೇನೆ ತಿನ್ರಿ. ನಮ್ದು ಕೊಡ್ತೀನಪ್ಪ, ಕಡಿಮೆ ಅದು ಯೋಚನೆ ಮಾಡ್ಬೇಡಿ. ಹೋಗಿ ಕೊಡೋದೇನು ಕೇಳಲ್ಲ, ಮೂಡ್ರು ಕಸ್ಕೊಂತಾರೆ. ತೂತು ಅಂತ ಉಗಿತಿದ್ದಾರೆ. ಏನಮ್ಮ ನಾವು ಮನೆಗೆ ತಿನ್ನೋ ರೈಸ್ ಬಾತೀನಿ ಇದನ್ನ ನೋಡಿ ಏನಂತೀಯಮ್ಮ? ಚೆನ್ನಾಗಿ ತಿಂತೀರಪ್ಪ ಎಲ್ಲಾರು. ನಮ್ಮ ಟೀಮ್ ಕ್ಯಾಪ್ಟನ್ ಈಗ ಕಾರ್ ಪಾರ್ಕ್ ಮಾಡ್ಬರಕ್ಕೆ ಹೋಗಿದ್ದಾರೆ. ಸೊ ನಾವೀಗ ಬಾಟ್ಲಿಗೆ ನೀರು ತುಂಬ್ಸಕ್ಕೆ ಹೋಗ್ತಿದ್ದೀವಿ. ಈ ಬೇಸ್ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಇವಾಗ ನಾವು ಬೇಸ್ ಕ್ಯಾಂಪಲ್ಲಿ ಇದ್ದೀವಿ. ಗಾಡಿ ಅಲ್ಲೆಲ್ಲೋ ಹಾಕಿದ್ವಿ, ಬಿಟ್ಟಿಲ್ಲ. ಹಿಂದಕ್ಕೆ ಬಂದು ಗಾಡಿ ಇಲ್ಲ ಹಾಕಿ ಮತ್ತೆ ಈಗ ರಿಜಿಸ್ಟ್ರೇಷನ್ ಡೆಸ್ಕಿಗೆ ಹೊರಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಎಲ್ಲ ಟಿಕೆಟ್ ಚೆಕ್ ಮಾಡ್ತಿದ್ರು. ಟಿಕೆಟಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಿ ಡಾಕ್ಯುಮೆಂಟ್ಸ್ ನಂಬರ್ ಸರಿ ಇರಲಿಲ್ಲ ಅಂತ ಅಂದರೂ ಬಿಟ್ಟರು. ಆಮೇಲೆ ಪ್ಲಾಸ್ಟಿಕ್ ಎಲ್ಲ ಚೆಕ್ ಮಾಡಿ ಎಷ್ಟು ಪೀಸ್ ಪ್ಲಾಸ್ಟಿಕ್ ಇದೆ ಅಂತ ಕೂಡ ಎಣಿಸ್ಕೊಂಡು ಡೆಪಾಸಿಟ್ 1000 ರೂಪೀಸ್ ಇಸ್ಕೊಂಡ್ರು. ಮಾತಾಡ್ಬೇಕಾದ್ರೆ ಗುರು ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಕುಮಾರಪುರದ ಟೈಮ್ ಎಷ್ಟು ಗಂಟೆ ಅಣ್ಣ? 7:20 ಸ್ಟಾರ್ಟ್ ಮಾಡ್ತೀವಿ. ಚಿರು ಒಂದಿಷ್ಟು ಚಾಕ್ಲೇಟ್ ತಂದಿದ್ದ, ಅವನ್ನೆಲ್ಲ ಬಿಸಾಕಿದ್ರು. ಈಗ ನಾವು ಒಂದ್ ಸ್ವಲ್ಪ ಅದರಿಂದ ಒಂದು 10 ನಿಮಿಷ ಲೇಟ್ ಕೂಡ ಪ್ರಿವೆಂಟ್ ಮಾಡಕ್ಕೆಲ್ಲ ಹೊಡ್ಕೊಂಡಿದೀವಿ, ಕಾಲು ಕೈಗೆಲ್ಲ ಹಿಂಗೆ. ಇದು ನೋಡ್ತಿದಿರಲ್ಲ, ಇದು ಅನ್ವೇಷಣೆ. ಇದ್ರೊಳಗೆ ಸಾಲ್ಟ್ ಹಾಕಿದೀವಿ. ಏನಾದ್ರು ಹುಳ ಬಂದ್ರೆ ಹಿಂಗಂದ್ರೆ ಎಲ್ಲ ಹುಳ ಹೋಗ್ಬಿಡ್ತಾವ ಮನೆಗೆ. ಏನಾದ್ರು ಮೋಟಿವೇಶನ್ ಕೋಟ್ಸ್? ಏನಾದ್ರು ಮೋಟಿವೇಶನ್ ಕೋಟ್ ಎಲ್ಲ ಏನಿಲ್ಲ. ಎಲ್ಲ ನನ್ನ ಶೂ ನೋಡಿ ಹಂಗೆ ಪಳ ಹೊಳಿತಾ ಇದೆ. ಇದು ಬರೋ ಅಷ್ಟೊತ್ತಿಗೆ ಈ ಥರ ಹೊಳಿಯುತ್ತೆ ಅನ್ನೋದು ನನಗೆ ಡೌಟ್ ಇದೆ.
ಈ ಟ್ರೆಕ್ ಒಂಥರ ನಂಗೆ ಟ್ರಯಲ್ ರನ್ ತರ, ಈ ಶೂ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು. ಶೂ ಚೆನ್ನಾಗಿದೆಯಲ್ಲ ಅಂತ ನೋಡಕ್ಕೆ ಕುಮಾರ ಪರ್ವತ ಹತ್ತಿದ್ದೆ ಅಣ್ಣ. ಗ್ರೇಟ್ ಬಿಡೋಣ. ಇದು ಮುಗಿದ ಮೇಲೆ ಶೂದು ಕೂಡ ಒಂದು ರಿವ್ಯೂ ಮಾಡ್ಬೋದು. ಟ್ರೆಕ್ ಶುರು ಮಾಡಿ ಸುಮಾರು ಅರ್ಧ ಗಂಟೆಗೆ ಮಳೆ ಬರೋಕ್ಕೆ ಶುರು ಆಯಿತು. ಎಲ್ಲರೂ ಪೋಂಚ ಹಾಕ್ಕೊಂಡು ಟ್ರೆಕ್ಕಿಂಗ್ ಮಾಡೋಕ್ಕೆ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಆದರೆ ಅಷ್ಟೊಂದು ಸುಲಭ ಇರಲಿಲ್ಲ. ತುಂಬಾ ಬೆವರು ಎಲ್ಲ ಬಂದು ಆಲ್ಮೋಸ್ಟ್ ಬೆಂದೋಗಿದ್ವಿ. ಟೈಮ್ 8:12, 7:25 ಬಿಟ್ಟಿದ್ವಿ. ಅರೌಂಡ್ 50 ಮಿನಿಟ್ಸ್ ಟೈಮ್ ತೊಗೊಂಡು ಬಟ್ರ್ ಮನೆ ಹಾಫ್ ಪಾಯಿಂಟಿಗೆ ಬಂದಿದ್ವಿ. ಸೊ ಅಲ್ಲಿ ಆ ಕಡೆ ಹೋದರೆ ವಾಟರ್ ಫಾಲ್ಸ್. ವಿದ್ಯಾಭ್ಯಾಸ ಹತ್ತಿದ್ರೆ ಮೇ ಬಿ ಅನದರ್ 50 ಮಿನಿಟ್ಸಿಗೆ ಪಿಕ್. ಅಯ್ಯೋ ಜೀವನ ವಿಡಿಯೋ ಮಾಡೋಕ್ಕೆ ಆರಾಮಾಗಿ ಮಾಡ್ತಾರೆ. ನೀನು ಟೇಕ್ ನಡಿ, ಅಲ್ಲೇ ಮುಂದೆ ಹಿಂಗೆ ದಾರಿಲಿ ಅಲ್ಲಿ ಮೇಲೆ ಆಗ್ತಿದೆ ನೋಡಿ. ನಡಿ, ಅದೇನು ಸಣ್ಣದಿದೆ. ಹಾ. ಓ ಚಿನ್ಮಯ್ ಹೆಂಗಿತ್ತು? ಹಾ ಸರ್, ಕ್ರೇಜಿ ಸರ್. ಹುಡುಗರು ಸ್ವಲ್ಪ ಸ್ಲೋ ಸುಸ್ತಾಗಿದ್ದಾರೆ. ಹಾ, ಕರ್ಕೊಂಬರೋ ಅಷ್ಟೊತ್ತಿಗೆ ಒಂಚೂರು ಲೇಟ್ ಆಗುತ್ತೆ. ಟೀಮ್ ಲೀಡರ್ದು ಕೆಲಸ ಭಾರಿ ಕಷ್ಟ ಇದೆ ಅನ್ಸ್ತಿದ್ಯಾ? ಈಸಿ ಇದೆ ಅನ್ಸ್ತಿದ್ಯಾ? ಏನಿಲ್ಲ, ಅದು ನ್ಯಾಚುರಲ್ ಲೀಡರ್ ಆದ್ರಿಂದ ಇವೆಲ್ಲ ನ್ಯಾಚುರಲ್ ಆಗಿ ಬರ್ತವೆ. ನ್ಯಾಚುರಲ್ ಲೀಡರ್ ಎಕ್ಸ್ಪ್ರೆಷನ್. ಸೂಪರ್ ಲೀಡರ್ ಅಣ್ಣ ಇದು. ಹೌದು, ಒಳ್ಳೆ ಲೀಡರ್. ನಾವು 5 ಸ್ಟಾರ್ ಕೊಡ್ತೀವಿ. ಆಗ್ಲೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಜೀವನ್ ಹೋಗೋದು ಅವಾಗ ನೋಡ್ರಿ ಅಂತ ಒಳ್ಳೆ ಲೀಡರ್ ಅಂತ ಅವನು. ಅದೇ ಕದಿದಿಂತಾನೆ ಒಳ್ಳೆ ಲೀಡರ್. ನಾನು ಜೀವನ್ ನಮ್ಮ ಹುಡುಗರನ್ನ ಒಳ್ಳೆ ಟ್ರೈನ್ ಅಪ್ ಮಾಡಿ ನೀಟಾಗಿ ಕರ್ಕೊಂಡ್ ಬರ್ತಾರೆ. ಮಾಯಾ ಬಜಾರು. ಪುಷ್ಪಗಿರಿ ವನ್ಯಧಾಮಕ್ಕೆ ಬಂದಿದ್ದೀವಿ. ವನ್ಯಜೀವಿ ನೋಡ್ರಿ, ಅಲ್ಲೊಂದು ವನ್ಯಜೀವಿ ಕುಣ್ಕೊಂಬಾರಕ. ಜಿಂಕೆ ಮುಖ ಪ್ರಾಣಿನಾಕ ನೀನು?
ಚಿನ್ಮಯಿ ಏನಮ್ಮ ಸುಸ್ತಾಗ್ತಿತ್ತಲ್ಲ ಇವಾಗ ಹೆಂಗೆ? ಅದು ಲೆಂತಿ ಟ್ರೆಕ್ಕಿಂಗ್ ನಂಗೆ ಅಭ್ಯಾಸ ಇರಲಿಲ್ಲ. ಹೌದಾ, ಇವಾಗ ಆಗಿದೆಯಾ? ಇವಾಗ ಆಗಿದೆ. ಎಷ್ಟು ದೂರ ಬಂದಿದ್ದೀವಿ ಈಗ? ಇವಾಗ ಆಲ್ಮೋಸ್ಟ್ ಭಟ್ರ ಮನೆ ಹತ್ರ ಇದ್ದೀವಿ ಅಂದರೆ ಒಂದು 4 ಕಿಲೋಮೀಟರ್ಸ್ ಸರ್ ಬಂದಿಲ್ಲ. ಓ ಗೊತ್ತಿಲ್ಲಪ್ಪ. ಯಾಕಂದರೆ ಆಲ್ರೆಡಿ ಬಂದಿರೋರು ಮುಂದೆ ಓಡೋಗ್ಬಿಟ್ಟಿದ್ದಾರೆ. ಒಂದಿಬ್ರು ಹೋಗಿದ್ದಾರೆ ಅಲ್ಲಿ. ಬ್ಲೈಂಡಾಗಿ ಹೋಗ್ತಿದ್ದೀವಿ. ಸ್ವಲ್ಪ ಕಳೆದೋಗಿರೋ ಚಾನ್ಸ್ ಇರುತ್ತೆ ನಾನಿರೋದ್ರಿಂದ ಯಾವಾಗಲೂ. ಹೌದಾ? ಹ್ಞೂ ಸುಮ್ಮನೆ ಗೆಸ್ ಮಾಡಿದೆ ನೀನು. ಹ್ಞೂ ಸುಮ್ಮನೆ ವಾಸ್ಕೋಬಿಡಿಗಮ್ಮ ಹಿಂಗೆ ಹೋಗಿದ್ದು. ಸೊ ಭಟ್ರ ಮನೆ ಸಕ್ಸಸ್ಫುಲಿ ತಲುಪಿದ್ದೀವಿ. ಒಂದು 3 hour ಅಂತೂ ಟ್ರಕ್ ಮಾಡಿದ್ದೀವಿ ಅನ್ಸುತ್ತೆ. ಏನೇನೋ 3 hour ಮಾಡಿದ್ದೀವಿ. ನಾವು ಮನೆ ಬಿಟ್ಟಿದ್ದು ಅಲ್ಲ 7:30ಗೆ ಶುರು ಮಾಡಿದ್ದು. ಈಗ ಟೈಮ್ ಎಷ್ಟು? 9:30, 2 ಗಂಟೆ. 2 ಗಂಟೆ ಒಳಗೆ ಭಟ್ರ ಮನೆ ತಲುಪಿದ್ದೀವಿ. ನೀವು ಹೋಗಿದ್ರೆ ಮುಂದೆ ಹೋಗ್ತೀರಂದ್ರೆ ಏನೋ ಒಂದು ಟ್ರೈ ಮಾಡಿ. ಪಯಣ ಸಾಗಲಿ. ಕ್ಲೀನಾಗಿ ಆರಾಮಾಗಿತ್ತು. ಗೋ. ಇವಾಗ ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟಲ್ಲಿ ಇದ್ದೀವಿ ನಾವು. ಇವಾಗ ಇದು 5 ಕಿಲೋಮೀಟ್ರ್ ಶುರು ಮಾಡ್ದಾಗಲಿಂದ 9:40 ಟೈಮು. ಸೊ 2 ಗಂಟೆ 10 ನಿಮಿಷ. 2 ಗಂಟೆ 7 ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇದು ಭಟ್ರ ಮನೆಯಿಂದ ಒಂದು 500 ಮೀಟ್ರ್ ದೂರದಲ್ಲಿ. 200 ಮೀಟರ್ ದೂರದಲ್ಲಿ. 200 ಅಂದ್ರು ಅವರು ಒಂಚೂರು ಅಕ್ಕಪಕ್ಕ. ನಾವು ಕೆಳಗಿಂದ ಹತ್ತಿದ್ವಲ್ಲ, ಮೇಲಿಂದ ಹಂಗಿನ್ನೂರು. 3 ಗಂಟೆಗೆ ಇರಬೇಕು. 2 ಗಂಟೆಗೆ ಇರ್ತೀವಿ. ಮಧ್ಯಾಹ್ನ 1 ಗಂಟೆ ಎಲ್ಲ ಆಯ್ತು, ಅಲ್ಲಿಂದ ರಿಟರ್ನ್ ಆಗ್ತಾ ಇರಬೇಕು. ಮಳೆ ಬಂತು, ಜಾರುತ್ತೆ, ಯಾವುದೇ ಕಾರಣ ಹೇಳೋಂಗಿಲ್ಲ ಆಯ್ತಾ. 3 ಗಂಟೆಗೆ ಇಲ್ಲಿ ಇರಲೇಬೇಕು. 6 ಗಂಟೆ ಕೆಳಗಿರ್ಬೇಕು. 3 ಗಂಟೆ. ನೋವೇನಾಗಲ್ಲ ಅದು. ಸೊ ಏನಾಗಿತ್ತಣ್ಣ ನಿಮ್ಮ ಸ್ಟೂಡೆಂಟ್ಸ್ಗೆ? ಡಿಂಕಮ್ಮ ಅವಾಗ್ಲಿಂದ ಲೀಚ್ ಆಗಿದೆ ಅಂತಿದ್ರು. ನಾನು ಕೇಳ್ದಂಗೆ ಶೂ ಒಳಗೆ ಹೆಂಗಾಗಿರುತ್ತೆ ಬಾ ಅಂತ ಕರ್ಕೊಂಡ್ ಬಂದಿದ್ದೀನಿ. ಆದ್ರೆ ಅವಳು ಸಾಕೊಂಡಿಲ್ಲ ಅನ್ನೋ ರಹಸ್ಯ ನನಗೆ ತಿಳಿದಿರ್ಲಿಲ್ಲ. ಸೊ ಹಾಗಾಗಿ ಲೀಚ್ ಅಟ್ಯಾಕ್ ಆಗಿತ್ತು. ಬಟ್ ಏನಾಗಿಲ್ಲ, ಲೀಚ್ ಅವಳಲ್ಲೇ ತುಳಿದಾಕ್ಬಿಟ್ಟು ಶೂನಲ್ಲೇ ಪಾಪ ಕಚ್ಚಿ ಪಿಚ್ಚಿ ತುಳಿದಾಕ್ಬಿಟ್ಟಾರೆ. ಆ ಲೀಚಿನ ಕತೆ ಕೇಳಬೇಡ್ರಿ, ಹಂಗಾಗಿದೆ. ದೊಡ್ಡ ಹಾಯ್ದಾಯ್ತು. ನೆಕ್ಸ್ಟ್ ಲೆವೆಲ್ ಇದೆ.
ಇಟ್ಕೊಳಕ್ ಹೋಗಲ್ಲ ಅಷ್ಟೇ, ಸಿಂಪಲ್ ಲಾಜಿಕ್. ಗೌಂಡಂಗೆ ಹಾಕೊಳ್ಳಮ್ಮಿ. ಬಿಡು. ಆಯ್ತು ಆಗ್ಲೇ. ಮಧ್ಯ ಕಾಯಕ್ಕಾಗಲ್ಲ ನಿಮ್ಗೆ? 2.5 ಕಿಲೋಮೀಟರ್ ಬಂದಿದ್ದೀರಾ? ಹೇಳಪ್ಪ. ಈಗ ಪೀಕ್ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದು ರೌಂಡು ಹತ್ಕೊಂಬಂದಿದ್ದೀವಿ ಅಲ್ಲಿಂದ ಕೆಳಗಿಂದ ಮೇಲೆ, ಕಲ್ಲಿನ ಮಂಟಪದಿಂದ ಇಲ್ಲಿಗೆ. ಸ್ಲೋಪ್ ಏನೋ ಭಯಂಕರ ಇತ್ತು, ಹತ್ಬೇಕಾದ್ರೆ ದಬ ದಬ ಹತ್ತಿದ್ದೀವಿ. ಇಳಿಬೇಕಾರೆ ನಂದು ಏನು ಮಾಡತ್ತೆ ನೋಡ್ಬೇಕು. ನಿಂದ ಏನಣ್ಣ ವ್ಯೂ? ನಂದು ಅದೇ ಅಪ್ಪ, ಇಳಿಯೋದು ಕಷ್ಟನೇ. ನಾನು ಮತ್ತೆ ನೆಟ್ಟಿಗೆ ಇಳಿಯೋರು ಬರೋರು ಯಾರಿಲ್ಲ. ಇವನ್ ಸುಮ್ಮನೆ ಹೇಳ್ತಾನೆ, ಇವನು ಟಕ ಟಕ ಹೇಳಿತಾನೆ. ಇಳಿಬೇಕಾದ್ರೆ ನೋಡೋಣ, ನಿಧಾನಕ್ಕೆ ಹೋಗೋಣ, ನಡೀರಿ. ಆ ಥರ ಅಷ್ಟೇ ಇರ್ಬೋದು. ಹಿಂದೆ ಬಂದಿದ್ರು ಅಂತ ಹೇಳಿದ್ರು ಅವರು ನೆಕ್ಸ್ಟ್ ನಾನು
ಅದೇ ಅಲ್ಲಿ ಬಂಡೆ ಕಾಣ್ತಿದೆ ನಿಜವಾಗ್ಲು ಅಷ್ಟೇ. ಇನ್ನೊಂದು ಕಿಲೋಮೀಟ್ರ್ ಇದ್ದಂಗಿದೆ. ಸೊ ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಅಂತಿದ್ದೀವಿ. ಸ್ವಲ್ಪ ಸುಸ್ತೇನ ಆಗಿದೆ ಅನಿಸುತ್ತೆ ಎಲ್ಲರೂ ಅನ್ಸುತ್ತಾ? ಹುಡುಗರು ರೆಸ್ಟ್ ತಗೊಳ್ಳಿ ಅಂತ ಶೇಷ ಪರ್ವತದಲ್ಲೇ ಬಿಟ್ಟು ನಾವು 4 ಜನ ಮಾತ್ರ ಕುಮಾರ ಪರ್ವತದ ಕಡೆ ಹೊರಟ್ವಿ. ಬಂತ ಚಾನ್ಸೇ ಇಲ್ಲ. ಲಾಸ್ಟ್ ಅಸೆಂಟ್ ಗುರು, ಲಾಸ್ಟ್ ಅಸೆಂಟ್. ಹಗ್ಗ ತೋರ್ಸೋ. ನೋಡಿ ಅಲ್ಲಿ ಇದೆ ಅಲ್ಲ ಪ್ರಪಾತ, ಅಲ್ಲಿಂದ ಹತ್ಕೊಂಡ್ ಬಂದಿದೀವಿ. ಇನ್ನು ಮೇಲೆ ಹತ್ತುತ್ತೀರಿ. ಇದು ಸೋಮವಾರಪೇಟೆಯಿಂದ ಬಂದರೆ ಇದು ಈಸಿ. ಎಕ್ಸ್ಪೀರಿಯನ್ಸ್ ಇಲ್ದವ್ರು ಇಲ್ಲಿಂದನೇ ಬರಬೇಕು. ಕುಕ್ಕೆಯಿಂದ ಬಂದರೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಕಷ್ಟ ಇದೆ ಗುರು. ಒಳ್ಳೆ ಕುಕ್ಕೆಯಿಂದ ಬರ್ತೀರಾ ಅಂದರೆ ಫಸ್ಟ್ ಟ್ರಕ್ ದೇವರಣೆ ಮಾಡಿಬಿಡ್ರಿ. ಈಗ ನಾವು ಸಮ್ಮಿಟ್ನ ರೀಚ್ ಆಗಿದ್ದೀವಿ. ನಮ್ಮ ಟೀಮ್ ಲೀಡರ್ ಗೈಡೆನ್ಸ್ ಅಲಿಯಾಸ್ ಜೀವನ್ ಶರ್ಪಾ. ಟೀಮ್ ಲೀಡರ್ ಆದವರು ಒಂದಷ್ಟು ಕಠಿಣ ನಿರ್ಣಯಗಳನ್ನು ತಗೊಳ್ಕೋಬೇಕಾಗುತ್ತೆ. ಅಂಥದ್ರಲ್ಲಿ ಒಂದು ನಮ್ಮ ಹುಡುಗರು ಇಬ್ಬರನ್ನ ಹಿಂದಿನ ಬೆಟ್ಟದಲ್ಲೇ ಬಿಟ್ಟು 1 ಕಿಲೋಮೀಟ್ರ್ ಹಿಂದೆ ಬರುವ ನಿರ್ಧಾರ ತಗೊಂಡು ಬಂದ್ವಿ. ಆದರೆ ಅದು ಸರಿ ನಿರ್ಧಾರ ಅಂತ ಟ್ರೆಕ್ಕಿಂಗ್ ಟ್ರೈಲ್ ನೋಡಿ ಕನ್ಫರ್ಮ್ ಅನ್ನಿಸ್ತಿದೆ. ಕನ್ಫರ್ಮ್. ಕಷ್ಟ ಇದೆ, ಚೆನ್ನಾಗಿದೆ. ಅದು ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಮಾಡಬೇಕಷ್ಟೇ. ಆದರೆ ಮಜಾ ಇದೆ. ಒಂದು ಸ್ವಲ್ಪ ದೂರ ಮಾತ್ರ ಡೇಂಜರಸ್, ಒಂಚೂರು ಹುಷಾರಾಗಿ. ಪೇಸಿಂಗ್ ಅಂತ ಹೇಳ್ಬಿಡೋಣ, ಎಲ್ಲಿ ಸ್ಲೋ ಮಾಡಬಾರ್ದು ಅಂತ. ಈ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಎಲ್ಲ ಈಸಿ ಇರೋ ಕಡೆ ಫಾಸ್ಟಾಗಿ ಬರಬೇಕು. ಲಾಸ್ಟಿಗೆ 1-2 ಕಿಲೋಮೀಟ್ರು ಏನು ಫಾಸ್ಟಾಗಿ ಬರ್ತೀವಿ ಅಂದರೂ ಆಗಲ್ಲ. ಸೊ ಈಸಿ ಇದ್ದಂದ್ರೆ ಬರಬೇಕು. ಇದೆ ಈ ಥರ ಸಮಯ ನೋಡ್ಬೋದು. ಕುಮಾರ ಪರ್ವತ ಪೀಕ್ ಬಂದ್ಬಿಟ್ಟಿದೆ 0 ಕಿಲೋಮೀಟರ್ಸ್. ಈಗ ಬಂತು, ಆಗ ಬಂತು ಅಂತ ಒಂದು 2 ಗಂಟೆಯಿಂದ ಹೇಳ್ಕೊಂಬಂದಿದ್ದಕ್ಕೂ ಕೊನೆಗೂ ಬಂತು. ಅದು ಮಕ್ಳಿಗೆ ಮೋಟಿವೇಶನ್ ಅಪ್ಪ. 20 ನಿಮಿಷ ತಿನ್ಬಿಟ್ಟು ಹೊರಡ್ಬೇಕು. 12:40. ಏನೋ ನಿಂದೇನೋ ಅಭಿಪ್ರಾಯ? ಏನಿಲ್ಲ, ಅಚೀವ್ಮೆಂಟ್ ಅನ್ನೋ ಅನಿಸ್ತೈತೆ ಅಷ್ಟೇ. ಶರ್ಟ್ ಆರೋ ಬಿಚ್ಚ ಒಂದು ರೌಂಡ್ ಹಿಂಗೆ ಆರಿಸು. ಈಗ ಟೈಮು 12:40. ಒಂಚೂರು ಜೋರಾಗಿ ಬಂದಿದ್ರೆ ಹೆಚ್ಚು ಅಂದರೆ 12 ಗಂಟೆ 12 ಗಂಟೆಗೆ ಬರ್ತಿದ್ವಿ. 11:45 ಮ್ಯಾಕ್ ಬರ್ತಿದ್ವಿ. 1 ಗಂಟೆ ಮುಂಚೆ ಒಂದು ಸ್ವಲ್ಪ ಜೋರಾಗಿ ಬಂದಿದ್ರೆ ರೆಸ್ಟ್ ತಗೊಂಡಂಗೆ. ಊಟ ಟೈಮ್. ಇದು ಕುಮಾರ ಪರ್ವತ ಸಮ್ಮಿಟ್ ಅಲ್ಲಿರುವಂತಹ ದೇವಸ್ಥಾನ. ಇಲ್ಲಿ ಹರಕೆ ಹೊತ್ಕೊಂಡು ಬರ್ತಿದ್ರಂತೆ ಜನ ಮೇಲೆ ಹರಕೆ ತೀರ್ಸಕ್ಕೆ. ದೇವಸ್ಥಾನದ ದೀಪಗಳು ತುಂಬಾ ದೊಡ್ಡದಿದೆಯಾ? ಒಳಗಡೆ ದೀಪ ಉರಿತಿದ್ಯಾ? ಇಲ್ಲ, ದೀಪ ಏನಿಲ್ಲ, ಇದೇ ದೀಪ. ತೋರ್ಸ ಹೆಂಗೆ ಒಳಗಡೆ ತಗೊಂಡೋಗಿ.
ಒಳಗೆ ಹೋಗೋ ದೇವಸ್ಥಾನದಾಗ. ಕುಮಾರ ಪರ್ವತ ಊಟಕ್ಕೆ ಪಲಾವು, ಮೊಸರು ಬಜ್ಜಿ. ಅಣ್ಣ ಹೆಂಗೈತೆ? ಭಾರಿ ಮಸ್ತ್. ಅಕ್ಕ ಎಷ್ಟು ಪಲಾವ್ ತಿಂತಿದ್ಯಾ? 1.5 2 ಎಷ್ಟು ತಿಂದೆ? ಅಕ್ಕಂಗೆ ಸೆಲೆಸ್ಟಿಯಲ್ ಪವರ್ ಇರೋ ಕಾರಣ ಊಟ ಬೇಡಂತೆ. ಒಳ್ಳೆ ಶಾರ್ಟ್ ಬಂದೈತೆ ನಿಮ್ದು. ಇಲ್ಲ ಈಗ ನಮ್ಮ ನೀನು ಹಂಗೆ ಇಳಿಯೋದು ಎಲ್ಲರಿಗೂ ತೋರಿಸ್ಬೇಕಲ್ಲ. ಊಟ ಮಾಡಿ ರೆಸ್ಟ್ ಮಾಡಲಿ ಅಂತ ಪಲಾವ್ ಕೊಟ್ಟೋಗಿದ್ರೆ ಶೇಷ ಪರ್ವತದಲ್ಲಿ ಇದ್ದಿದ್ದ ಹುಡುಗರು ಅರ್ಧ ಪಲಾವ್ ಕೂಡ ತಿಂದಿರಲಿಲ್ಲ. ಆದ್ದರಿಂದ ವಾಪಸ್ ಬಂದು ಮತ್ತೆ ತಿನ್ನಿಸಿ ಹೊರಡೋ ಅಷ್ಟೊತ್ತಿಗೆ 45 ನಿಮಿಷ ಆಯಿತು. ರೆಡಿ ಮಾಡಿ ಬಂದಿದ್ದೀನಿ. ಗುಂಡ ಕೋಲ್ಡ್ ಮಜ್ಜಿಗೆ. ಅಲ್ಲ ಒಂದು ಫೋಟೋ ತಗೊಂಡಿಲ್ಲ ನಾವು, ವಿಡಿಯೋ ಮಾಡ್ಕೊಂಡೇವು ಬರೀ. ನಾವು ಅಂದ್ಕೊಂಡಿದ್ದು ಚೆಕ್ ಪೋಸ್ಟ್ ಎಷ್ಟು ಟೈಮು? ಇಲ್ಲಿಂದ ನೋಡಿರಲಿಲ್ಲ. ಬ್ರೋ ಹೆಂಗಿತ್ತು ಇಲ್ಲಿ ತನಕ? ಇಲ್ಲಿ ತನಕ ಚೆನ್ನಾಗಿತ್ತು. ಹುಡುಗರು ಇಳಿರಲ್ಲೇ ಅಂದರೆ ಕಷ್ಟ ಬೀಳ್ತಾರೆ ಸ್ವಲ್ಪ. ಇಳಿಯಕ್ಕೆ ಮಜಾ ಬರ್ತೈತೆ, ಬಟ್ ಇಳಿಯಕ್ಕೆ ಆಗ್ತಿಲ್ಲ. ಮಣ್ಣು ಹಿಂಗೆ ಕೈ ಹಿಂಗೆ ಅಡ್ಡ ಹಿಡಿತಾರೆ. ಸಾಕಾಗ್ಬಿಟ್ಟೈತೆ. 2 ಸತಿ ಬಿದ್ದಿದ್ದು ಹಾಳೆಲ್ಲ ಮಾಡಕ್ಕೆ ಬಿಡ ಮಾರ, ಹೆಂಗೆ ಇಳಿತು ನಾನು. ನೀನು ಯಾರು ಹೇಳ? ಬೋರಾಗಿ ಶೂಟ್ ಮಾಡ್ತಿದ್ದಲ್ಲ, ಅದಾರು ಹೇಳ. ನಂದು ಅದೇ ಪಾಡು ಅದೇ ಪಾಡು. ಸ್ವಲ್ಪ ಜೋರಾಗಿ ಇಳ್ಕೊಂಡು ಹೋಗ್ಬೋದು, ಆದರೆ ಅಲ್ಲಿ ಸ್ವೆಟ್ ಶರ್ಟ್ ಹಾಕೊಂಬಂದು ಅದಕ್ಕೂ ನಗು ಬರ್ತೈತೆ ನನಗೆ. ಚಿರು ಅಲ್ಲೆಲ್ಲೋ ಇದ್ದಾನೆ. ಸಿದ್ಧ ಕುಮಾರ ಪರ್ವತದಲ್ಲೂ ನೀವು ಕಲ್ಯಾಣ ಮಂಟಪ ಹುಡುಕಿದೆ ನೋಡಿ, ರೆಡಿ ಐತೆ. ಇಂಟ್ರೆಸ್ಟೆಡ್ ಡಿಂಕು ಬಾತ್ ಕಟ್ಕೊಂಡು ನೀನು ಅಲ್ಲೇ ಕಟ್ಕೊಂಡಿಲ್ಲ. ಹೌದು, ಬಿಚ್ಚೋಗೈತೆ. ಮೇಲಿಂದ ಅದು ಕಟ್ಟಿಲ್ಲ ಇಪ್ಪಲ್ಲ. ಕೇಳಬೇಕು ರೀಸನಿಂಗ್ ಏನಪ್ಪ ನಿನ್ ಕತೆ ಅಂದ್ರೆ ಹೇಳ್ತಾನೆ.
ಟ್ರೋಲ್ ಮಾಡಿದ್ರು ಅಂತ ಬಾ 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 ನಾನು ಮಾಡಿದ್ನಣ್ಣ ಟ್ರೋಲ್ ಮಾಡಿದ್ ನೋಡಿ ಬೇರೆ ಲೆವೆಲ್ ಇದಾರೆ ನಮ್ಮ ಹುಡ್ರ ಅನ್ಕೊಂಡಿದ್ದಮ್ಮ. ಹೇಳ ಚಿರ ಎಲ್ಲಿ ಬಂದ್ವಾ? ಚೆಕ್ ಪೋಸ್ಟ್ಗೆ ಬಂದಿದ್ರು. ಟೈಮ್ ಎಷ್ಟಣ್ಣ? ಟೈಮ್ ಎಷ್ಟು ತಗೊಂಡ? 4 ಗಂಟೆ 4:15 ಚೆಕ್ ಪೋಸ್ಟಿಗೆ ಬಂದಿದ್ದೀವಿ. ಅವ್ರು 3 ಗಂಟೆಗೆ ಬರ್ಬೇಕು ಅಂದಿದ್ರು. 1 hour 15 minutes ಲೇಟ್ ಆಗಿದೆ. ಅದು ಚಿರು ಇಳಿಯೋ ಟೈಮ್, ಅದು 1 hour 15 minutes. ಎಷ್ಟಾಗುತ್ತೋ ಟ್ರೈ ಮಾಡಿದ್ರೆ ನನಗೇನೋ ಚೆನ್ನಾಗೇ ಹತ್ತಿರ ಚೆನ್ನಾಗೇ ಇಳಿದಿರ ಅನ್ಸುತ್ತೆ. ಮೇ ಬಿ ದ ನೆಕ್ಸ್ಟ್ ಟ್ರೆಕ್ ಇದೆಲ್ಲ ಅನ್ಬೇಟ. ಎಲ್ಲಿಂದ ಬಂದಿದ್ದೀವಿ ನಾವು? ನೋಡಪ್ಪ, ಬೆಸ್ಟ್ ಚೆನ್ನಾಗಿ ಹತ್ತಿರೋರು ಯಾರು ಅಂದರೆ ಚಿರು ಮತ್ತು ಚಿನ್ಮಯ. ಅವ್ರದ್ದು ಫಸ್ಟ್ ಟ್ರಕ್ಕಿಂಗ್, ಇದು ಲಾಂಗ್ ಟ್ರಕ್ಕಿಂಗು ಅವ್ರು ಮಾಡ್ಯಾರ. ಅವ್ರಿಗೆ ಬಿಗ್ ರೌಂಡ್ ಆಫ್ ಹ್ಯಾಂಡ್ ನಮ್ಮ ಕಡೆಯಿಂದ ಕೊಡ್ತಿದ್ದೀವಿ. ಚಿನ್ನು ಆಲ್ರೆಡಿ ಅವನು ಬೇರೆ ಕ್ಯಾಟಗರಿ ಇದ್ದಾನೆ, ಒಂದು ಬಿಟ್ಬಿಡೋದು ಅದೇನು ಕೌಂಟಿಲ್ಲ. ಸೊ ಅದನ್ನು ಫಸ್ಟ್ ಹೇಳ್ತೀವಿ. ನಾವು ಎಷ್ಟು ಗಂಟೆಗೆ ರೀಚ್ ಮಾಡಿದ್ವಿ? 7:15 ಬಂದು ಇಲ್ಲಿಗೆ ಲ್ಯಾಂಡ್ ಆದ್ವಿ. ಅಲ್ಲಿ 5 o'clock 5:30 ಬಿಟ್ಟಿದ್ದು. 4:30 12 hours ಹೆಂಗಣ? 6:25 to 7:25. 7:25 to 7:15. ಯಾ 12 hours. ಸೊ 12 hours ಪೂರ ಪೀಕ್ ಇಂದ 1 ಗಂಟೆ ಬಿಟ್ಟಿತ್ತು ಅಷ್ಟೇ. ಸೊ ಇಟ್ಸ್ ವೆರಿ ಗುಡ್ ಜರ್ನಿ ಅಂಡ್ ಐ ಎಂಜಾಯ್ಡ್ ಇಟ್ ಅ ಲಾಟ್. ಅದು ನನ್ನ ಎಕ್ಸ್ಪೀರಿಯನ್ಸ್. ಚಾಲೆಂಜಿಂಗ್, ಗುಡ್, ಸೊ ವೆಲ್ ಡನ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ಸಕ್ಸಸ್ಫುಲಿ.